ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಚೌದಾಪುರಿ ಹಿರೇಮಠದಿಂದ 11,000 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ರಂಭಾಪುರಿ ಜಗದ್ಗುರುಗಳು ಭಾಗಿ. ಪತಿ ಕಾಲು ಮುರಿಯಲು ಸುಪಾರಿ ಕೊಟ್ಟ ಪತ್ನಿ ಸೇರಿ 4 ಬಂಧನ. ಶ್ರೀ ಸಾಯಿ ಪ್ರಸಾದ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ ರಮಾಬಾಯಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ. ಸರ್ಕಾರದ ವಿರುದ್ಧ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಉಪವಾಸ ಸತ್ಯಾಗ್ರಹ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಪ್ರಸಿದ್ಧ ಚೌದಾಪುರಿ ಹಿರೇಮಠ ಸಂಸ್ಥಾನದ ಶತಾಯುಷಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 43ನೇ ಪುಣ್ಯ ಸ್ಮರಣೋತ್ಸವ ಪ್ರಯುಕ್ತ ಇಂದು ಶರಣಬಸವೇಶ್ವರ ದೇವಾಲಯ ಆವರಣದಲ್ಲಿ ಶಿವಶಕ್ತಿ ಸಂಗಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಬಾಳೆಹೊನ್ನೂರು ರಂಭಾಪುರಿ ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಸಾನ್ನಿಧ್ಯ ವಹಿಸಿ ದೀಪ ಬೆಳಗಿಸುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು. ಈ ಒಂದು ಕಾರ್ಯಕ್ಕೆ ನಾವು ಮೆಲುಕು ತರೋಣ. ಸದ್ಗುರು ಶಾಂತವೀರೇಶ್ವರ ಮಹಾರಾಜರಿಗೆ. ಬಳಿಕ ಮಾತನಾಡಿದ ರಂಭಾಪುರಿ ಜಗದ್ಗುರುಗಳು ಕಲಬುರಗಿಯ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರದ ತಾಣವಾಗಿದ್ದು, ಸೂಫಿ ಸಂತರ ನೆಲದಲ್ಲಿ ಚೌದಾಪುರಿ ಹಿರೇಮಠ ಆಯೋಜನೆ ಮಾಡಿರುವ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವು ವಿಶೇಷವಾಗಿದೆ. ಸಮಾಜಕ್ಕೆ ಒಳ್ಳೆಯ ಸಂದೇಶ ನೋಡುವ ಕಾರ್ಯಕ್ರಮ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಚೌದಾಪುರಿ ಹಿರೇಮಠದ ಪೀಠಾಧಿಪತಿ ಡಾಕ್ಟರ್ ರಾಜಶೇಖರ್ ಸ್ವಾಮೀಜಿಗಳು, ಚೌದಾಪುರಿ ಹಿರೇಮಠವು ಇತಿಹಾಸ ಪ್ರಸಿದ್ಧ ಮಠವಾಗಿದ್ದು, ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 43ನೇ ಪುಣ್ಯ ಸ್ಮರಣೋತ್ಸವ ಪ್ರಯುಕ್ತ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಆಯೋಜನೆ ಮಾಡುತ್ತಾ ಬರಲಾಗುತ್ತಿದೆ. ಸಮಾರಂಭದಲ್ಲಿ 11,000 ಮುತ್ತೈದೆಯರಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಉಡಿ ತುಂಬಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಖ್ಯಾತ ಕ್ಯಾನ್ಸರ್ ತಜ್ಞೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಶಾಂತಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಇದೇ ವೇಳೆ ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯರಿಗೆ ಚೌದಾಪುರಿ ಹಿರೇಮಠದ ವತಿಯಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು. ಹಿಂದಿನ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು ಸಂಸ್ಕೃತ ವಿದ್ವಾಂಸರಾಗಿ, ಕವಿ ಸಾಹಿತಿಗಳಾಗಿ ವೀರಶೈವ ಧರ್ಮ ಸಾಹಿತ್ಯಕ್ಕೆ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟು ಹೋದಂಥವರು. ಬಹುಶಃ ಅವರು ಮಾಡಿದಂಥ ನಿಸ್ವಾರ್ಥ ಸೇವೆಯ ಪರಿಣಾಮವಾಗಿ ಇಂದಿನ ಪಟ್ಟಾಧ್ಯಕ್ಷರಾದಂಥ ಶ್ರೀ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ಚೌದಾಪುರಿ ಹಿರೇಮಠವನ್ನು ನೋಡುವಂಥ ರೀತಿಯಲ್ಲಿ ಪುನರ್ ನಿರ್ಮಾಣ ಮಾಡಿದ್ದು ತಮಗಷ್ಟೇ ಅಲ್ಲ, ರಂಭಾಪುರಿ ಜಗದ್ಗುರುಳಿಗೆ ಎಲ್ಲಿಲ್ಲದಂಥ ಹರುಷ ತಂದಿದೆ. ಶ್ರೀ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಪಟ್ಟಾಭಿಷೇಕ ಮಾಡುವಾಗ ಜಗದ್ಗುರುವರು ದಯಮಾಡಿಸಿದ್ರು. ಒಂದು ನೋಡಿದಂಥ ಚೌದಾಪುರಿ ಹಿರೇಮಠ ಇಂದು ಹೊಸದಾಗಿ ನಿರ್ಮಾಣಗೊಂಡಂಥ
ಚೌದಾಪುರಿ ಹಿರೇಮಠ ನೋಡಿ ಭೂಮಿ ಆಕಾಶದಷ್ಟು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದ್ದನ್ನು ಕಣ್ತುಂಬ ನೋಡಿ ನಿಮಗೆ ಎಷ್ಟು ಹರುಷವಾಗಿದೆ, ಅದರ 2 ಪಟ್ಟು ಹರುಷ ರಂಭಾಪುರಿ ಜಗದ್ಗುಳಿಗೆ ಆಗಿದೆ. ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಸಮಾವೇಶಕ್ಕಾಗಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳನ್ನು ನಾವು ಪಟ್ಟಾಧ್ಯಕ್ಷರಾಗಿದ್ದಾಗ ಭೇಟಿಯಾಗಿದ್ವಿ. ಆಗಲೇ ವಯೋಮಾನ ಮೀರಿ ಹೋಗಿತ್ತು. ಅವರು ಹೇಳಿದರು, ನಾನು ಅಷ್ಟು ದೂರ ದಾವಣಗೆರೆಗೆ ಬರಲಿಕ್ಕಾಗೋದಿಲ್ಲ, ಆದರೆ ನಾನು ವೀರಶೈವ ಧರ್ಮಕ್ಕೆ ಆಚಾರ್ಯ ಪರಂಪರೆಗೆ ನಾನು ಏನು ಕೆಲಸ ಮಾಡಿದ್ದೇನೆ ಅದನ್ನು ದಾಖಲೆ ಸಮೇತ ತಮಗೆ ಒಪ್ಪಿಸ್ತೇನೆ ಅಂತೇಳಿ ಒಪ್ಪಿಸಿದಂಥ ಹಿರಿಯ ಜೀವ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು. ಬಹುಶಃ ಮನುಷ್ಯ ಇರುವಾಗ ಸಮಾಜ ಜನರು ಏನೇನೋ ಮಾಡ್ತಾರೆ ನಿಜ, ಆದರೆ ಆ ವ್ಯಕ್ತಿ ಮಣ್ಣಿಗೆ ಮರೆಯಾಗಿ ಹೋದ ಅಂದರೆ ಭಾಳ ಜನ ಮರೆತು ಬಿಡ್ತಾರೆ. ಅವರು ಮಾಡಿದಂಥ ಉಪಕಾರವನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಇಂದಿನ ಚೌದಾಪುರಿ ಹಿರೇಮಠದ ಶ್ರೀ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಗುರುವಿಗೆ ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದಕ್ಕಿಂತ ಮಿಗಿಲಾಗಿ ಸೇವಾ ಮಾಡಿದಂಥ ಒಂದು ಸೌಭಾಗ್ಯ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಆ ಗೌರವ ಸಲ್ತಾ ಇದೆ. ಬಹುಶಃ 18-19 ದಿನಗಳಿಂದ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ದಿನನಿತ್ಯದಲ್ಲಿ ಮಹಾಮಹಿಮ ಗುರುಲಿಂಗ ಜಂಗಮ ಪ್ರೇಮಿ ಕಲಬುರ್ಗಿ ಶರಣಬಸವೇಶ್ವರರ ಪುರಾಣ ಪ್ರವಚನ ಕೂಡ ನಡೆದಿದೆ. ಯೋಗ ಯೋಗ ಅನ್ನುವಂತೆ ಈ ಶರಣಬಸವೇಶ್ವರ ಸಂಸ್ಥಾನ ಮಠದಲ್ಲಿನೇ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳವರ 43ನೇ ಪುಣ್ಯ ಸ್ಮರಣೋತ್ಸವ. ಅದೇ ಕಾಲದಲ್ಲಿ ಒಂದಲ್ಲ ಎರಡಲ್ಲ 11,000 ತಾಯಂದಿರಿಗೆ ಉಡಿ ತುಂಬುವಂಥ ಈ ಕಾರ್ಯ ಏನಿದೆ, ಬಹುಶಃ ಇದು ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯ ಇದೆ. ನಮ್ಮ ಅಧಿಕಾರದ 33 ವರ್ಷದಲ್ಲಿ ಬಹಳ ಕಡೆ ಸಮಾರಂಭದಲ್ಲಿ ಪಾಲ್ಗೊಂಡಾಗ ಮುತ್ತೈದೆಯರಿಗೆ ಉಡಿ ತುಂಬುತ್ತಾರೆ. ಆದರೆ ಇಷ್ಟು ಸಂಖ್ಯೆಯಲ್ಲಿ ಬಹುಶಃ ವೇದಿಕೆಯ ಮೇಲೇ ಸ್ವಲ್ಪ ಗದ್ದಲ ಆಗಿರ್ಬೋದು, ಆದರೆ ಇಲ್ಲಿ ಕುಳಿತುಕೊಂಡಂಥ ನಮ್ಮೆಲ್ಲ ತಾಯಂದಿರು ನಿಶ್ಶಬ್ದವಾಗಿ ಶಾಂತವಾಗಿ ಕುಳಿತಿರುವುದನ್ನು ನೋಡಿದರೆ ತಾಳ್ಮೆಗೆ ಸಹನೆಗೆ ಹೆಣ್ಣು ಮಕ್ಕಳು ಎಷ್ಟು ಗೌರವದ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಮ್ಮನವರು ಈ ಸಂಸ್ಥಾನದ ಚೈತನ್ಯದ ಚಿಲುಮೆ ಅವರು, ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ವಯೋಮಾನದಿಂದಾಗಿ ಹೆಚ್ಚು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಆಸರೆಯಾಗಿ ಬೆನ್ನೆಲುಬಿನ ಶಕ್ತಿಯಾಗಿ ಇನ್ನೂ ಅವರಿಗಿಂತ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಮ್ಮನವರು ಮಾಡುತ್ತಿರುವಂಥ ಈ ಕಾರ್ಯ ಇಡೀ ಮಹಿಳಾ ಸಂಕುಲಕ್ಕೆ ಒಂದು ಹೆಚ್ಚಿನ ಗೌರವ ಅಭಿಮಾನವನ್ನು ತಂದು ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶರಣಬಸಪ್ಪ ಅಪ್ಪ ಅವರು ಬಹಳ ದೂರದೃಷ್ಟಿ ಉಳ್ಳಂಥವರು. ತಮ್ಮ ಕೈಕಾಲುಗಳಲ್ಲಿ ಸಶಕ್ತವಾಗಿ ಬಲವಿರುವಾಗಲೇ ಈ ಸಂಸ್ಥಾನದ ಭವ್ಯ ಭವಿಷ್ಯತ್ತಿನ ಬಗ್ಗೆ ಕನಸನ್ನು ಕಾಣೋದಷ್ಟೇ ಅಲ್ಲ, ಅದನ್ನು ನನಸು ಮಾಡೋದಕ್ಕಾಗಿ ತಮ್ಮ ಉತ್ತರಾಧಿಕಾರಿಗಳನ್ನು ಕೂಡ ನೇಮಿಸಿ ಆಶೀರ್ವಾದ ಮಾಡಿರುವಂಥದ್ದು
ಕಲ್ಯಾಣ ಕರ್ನಾಟಕ ಭಾಗದ ಭಕ್ತರಿಗೆ ಎಲ್ಲಿಲ್ಲದಂಥ ಸಂತೋಷ ತಂದಿದೆ. ಈ ನಾಡಿನ ತುಂಬೆಲ್ಲ ನಾವು ಸಂಚಾರ ಮಾಡುವಾಗ ಎಲ್ಲಿ ನೋಡಿದಲ್ಲಿ ಕಲಬುರಗಿ ಶರಣಬಸವೇಶ್ವರರ ಪುರಾಣ ಪ್ರವಚನಗಳು ನಡೀತಾವೆ. ಕಲಬುರಗಿ ಶರಣಬಸಪ್ಪನವರು ಇಷ್ಟು ಎತ್ತರಕ್ಕೆ ಬೆಳೆದರಲ್ಲ, ಅಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಯಾರು ಕಾಣ್ರು ನಿಮಗೆಲ್ಲ ಗೊತ್ತಿದೆ. ಗುರು ಲಿಂಗ ಜಂಗಮರಲ್ಲಿ ಶರಣಬಸವೇಶ್ವರ ಇಟ್ಟಂಥ ಭಕ್ತಿ, ಶ್ರದ್ಧೆ, ಅಭಿಮಾನ ಎಷ್ಟು ಕೊಂಡಾಡಿದ್ರೂ ಕೂಡ ಬಹಳ ಕಡಿಮೆನೇ. ಕಲಕೇರಿ ಮರಳಸಿದ್ದ ಶಿವಾಚಾರ್ಯರಿಂದ ಶಿವದೀಕ್ಷಾ ಸಂಪನ್ನರಾಗಿ ಆಶೀರ್ವಾದ ಪಡ್ಕೊಂಡಂಥ ಶರಣಬಸಪ್ಪನವರು ಹಿಂದೆ ತಿರುಗಿ ಯಾವತ್ತೂ ಕೂಡ ನೋಡಲಿಲ್ಲ. ಮುಂದೆ ಒಂದು ಗುರಿ ಇಟ್ಟುಕೊಂಡು ಹಿಂದೆ ಒಬ್ಬ ಸಮರ್ಥ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡು ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಿ ಹಸಿರು ಬರಲಿ ಬಂದಂಥ ಭಕ್ತರಿಗೆ ಅನ್ನ ದಾಸೋಹವನ್ನು ಮಾಡಿ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿಕೊಂಡಂಥ ಸಂಸ್ಥಾನ ಇದು. ಈ ಸಂಸ್ಥಾನಕ್ಕೆ ಅಧಿಕೃತವಾಗಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಮ್ಮನವರು, ಬಸವರಾಜ್ ದೇಶಮುಖ್ರವರು ಹಿಂದೆ ಬರಮಾಡಿಕೊಂಡು ಸಂಸ್ಥಾನದಲ್ಲಿ ಪಾದ ಪೂಜೆ ಮಾಡಿಸಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಇನ್ನೂ ದೀರ್ಘ ಆಯುಷ್ಯ ಆರೋಗ್ಯ ಪ್ರಾಪ್ತಿ ಆಗಬೇಕು ಅಂಥೇಳಿ ಆಶೀರ್ವಾದ ಮಾಡಿಸಿದ್ರು. ಇವತ್ತು ಕೂಡ ನಾವು ಬಯಸ್ತಾ ಇದ್ದೇವೆ ಅವರು ಶತಮಾನ ಪುರುಷರಾಗಿ ಇದೇ ಶರಣಬಸವೇಶ್ವರ ಸಂಸ್ಥಾನದ ಆವರಣದಲ್ಲಿ ಅಂತ ಒಂದು ಶತಮಾನೋತ್ಸವ ಸಂಭ್ರಮ ನಾವು ನೀವು ಕಣ್ಣು ತುಂಬ ನೋಡುವಂಥ ಸೌಭಾಗ್ಯ ಒದಗಿ ಬರಲಿ. ಶರಣಬಸವೇಶ್ವರ ಸಂಸ್ಥಾನದ ಭವಿಷ್ಯತ್ತಿನ ಭವ್ಯ ಬೆಳಕು. ಶಾಂತವೀರ ಶಿವಾಚಾರ್ಯರು ಕಲಬುರಗಿ ನಗರಕ್ಕೆ ಒಂದು ನಾಣ್ಯದ ಎರಡು ಮುಖಗಳ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಈ ಸಮಾಜಕ್ಕಾಗಿ, ವೀರಶೈವ ಧರ್ಮಕ್ಕಾಗಿ ನಿರಂತರವಾಗಿ ಶತಶತಮಾನಗಳಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶರಣ ಸಂಸ್ಥಾನದ ಪೂಜ್ಯ ಮಾತೋಶ್ರೀ ದ್ರಾಕ್ಷಾಯಿಣಿ ಅಮ್ಮನವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅವರಿಗೂ ತಾವೆಲ್ಲ ಚಪ್ಪಾಳೆ ತಟ್ಟುವುದರ ಮೂಲಕ ಶ್ರೀಮಠದ ವತಿಯಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದ ಮಠಾಧೀಶರ ಮಾರ್ಗದರ್ಶಕರು ಅಂದ್ರೆ ಹೇಳಿದ್ರೆ ತಪ್ಪಾಗಂಗಿಲ್ಲ, ಮುಗಳಕೋಡು ಜಿಡಗ ಮಹಾಮಠದ ಪೂಜ್ಯರು ನಮ್ಮ ಈ ಮಠದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಇದು ಚೌದಾಪುರಿ ಮಠದ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಮಠದ ಕಾರ್ಯಕ್ರಮ, ಇದೀ ಕಲಬುರಗಿಯ ಕಾರ್ಯಕ್ರಮ ಅಂತ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸ್ತಾ ಇದ್ದಾರೆ ಅಂತ ಶ್ರೀ ಷಡಕ್ಷರ ಬ್ರಹ್ಮ ಡಾಕ್ಟರ್ ಮುರುಗೇಂದ್ರ ಮಹಾಸ್ವಾಮಿಗಳು ಜಿಡಗ ಮುಗಳಕೋಡು ನವಕಲ್ಯಾಣ ಮಠದ ಪೂಜ್ಯರಿಗೆ ಶ್ರೀಮಠದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಮಾತನಾಡದ ಮೌನ ಯೋಗಿ, ಸಮಾಜದಲ್ಲಿ ಶಾಂಭವಿಯ ಪ್ರತಿ ಸ್ವರೂಪವಾಗಿ ನಾಡಿನಲ್ಲಿ ಸಮಾಜವನ್ನು ಕಟ್ಟುವಂತ ನಮ್ಮ ಮುತ್ಯಾನ್ ಬಬಲಾದ ಯಳಸಂಗಿ ವಿರಕ್ತ ಮಠದ ಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರುಪಾಲಿಂಗ ಮಹಾಶಿವಗಳ ಶ್ರೀಚರಣಕ್ಕೂ ಕೂಡ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಈ ವೇದಿಕೆಯ ಮೇಲೆ ನಿಮ್ಮೆಲ್ಲರಿಗೆ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ಗಣ ಸರ್ಕಾರದ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಅಖಿಲ ಭಾರತ ವೀರಶೈವ ಸಮಾಜದ ಈ ನೇತಾರರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೂ ಕೂಡ ಶ್ರೀಮಠದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ತಾವೆಲ್ಲರೂ ಚಪ್ಪಾಳೆ ತಟ್ಟಬೇಕಾರೆ ಒಂದು 5 ನಿಮಿಷದಾಗ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ನಾವು ಇದು ಮುಗಿದ ಮೇಲೆ. ಅದೇ ರೀತಿ ಈ ಕಾರ್ಯಕ್ರಮದ ಕೃತಿ ಬಿಡುಗಡೆ ಅದು ಯಾವುದಂದ್ರೆ ಶಾಂತಿವೀರ ಶಿವಾಚಾರ್ಯರ ಕುರಿತು ಒಂದು ಪುರಾಣವನ್ನು ಶ್ರೀ ಶಾಂತಿವೀರ ಶಿವಾಚಾರ್ಯ ದರ್ಶನ ಅಂತಕ್ಕಂಥ ಡಾಕ್ಟರ್ ನಾಗೇಂದ್ರ ಮಸೂತಿ ಅವರು ವಿರಚಿತವಾಗಿರ್ತಕ್ಕಂಥ ಈ ಕೃತಿಯನ್ನ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ್ ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರು ಅವರಿಗೂ ಕೂಡ ನಾವು ಶ್ರೀಮಠದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಸರಡಿಗಿಯ, ಜೇರಟಿಗಿಯ, ಹತನೂರಿನ, ಆಲ್ಮೇಲದ, ರೋಜಾದ, ಚಂದನಕೇರಿಯ, ಕಲಿಕೇರಿಯ, ಜವಳಿ,
ತ್ವನಸುನಹಳ್ಳಿ ಹಾಗೂ ಮೊಳಕೇಡದ ಎಲ್ಲ ಪರಮ ಪೂಜ್ಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಈ ವೇದಿಕೆಯ ಪ್ರಾಸ್ತಾವಿಕ ನುಡಿಯನ್ನು ಸಲ್ಲಿಸತಕ್ಕಂಥ ಸ್ವಾಗತ ಸಮಿತಿಯ ಅಧ್ಯಕ್ಷರು ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವರವರಿಗೂ ಕೂಡ ಶ್ರೀಮಠದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಈ ವೇದಿಕೆಯ ಮೇಲೆ ಯಾವ ಶಾಂತಿವೀರ ಶಿವಾಚಾರ್ಯರ ಕುರಿತು ಒಂದು ಧ್ವನಿ ಸ್ವರಳಿ ಬಿಡುಗಡೆಗೆ ಯಾವ ಗುಲ್ಬರ್ಗಾ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಇವರಿಗೂ ಕೂಡ ಶ್ರೀಮಠದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಯಾವ ಶರಣ ಸಂಸ್ಥಾನದ ಶ್ರೀ ಬಸವರಾಜ್ ದೇಶಮುಖ್ ಸರ್ ಅವರಿಗೂ ಕೂಡ ಈ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಶಿವಶರಣಪ್ಪ ಶೀಲಿ ಅವರಿಗೂ ಕೂಡ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇವೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಘಟಕ ನನ್ನ ಪರವಾಗಿ ಎಲ್ಲ ಆಯೋಜಕರಿಗೆ ಪೂಜ್ಯರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆದ್ಮೇಲೆ ಇವತ್ತು ನಾವೆಲ್ಲರೂ ಶತಾಯುಷಿ ಲಿಂಗೈಕ್ಯ ಶಾಂತಿವೀರ ಶಿವಾಚಾರ್ಯ ಅವರ ಪುಣ್ಯ ಸ್ಮರಣೋತ್ಸವ ಮಾಡ್ತಾ ಇದ್ದೀವಿ. ಅಂದ್ರೆ ಅವರು ಶತಾಯುಷಿಗಳಾಗಿದ್ರು. ಅವರು ಅವರ ಕಾರ್ಯಕಾಲದಲ್ಲಿ ಏನೊಂದು ಸೇವೆ ಮಾಡಿದ್ದಾರೆ, ಏನೊಂದು ಅವರ ಕಾರ್ಯಕಾಲದಲ್ಲಿ ನಂಬಿ ಬಂದಂತ ಭಕ್ತರಿಗೆ ಲೋಕ ಕಲ್ಯಾಣಕ್ಕಾಗಿ ಜಲ ಕಲ್ಯಾಣಕ್ಕಾಗಿ ಅವರ ಕಣ್ಣೀರನ್ನು ಒರೆಸಿದ್ದಾರೆ. ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇರ್ಲಿಕ್ಕಿಲ್ಲ, ಬೌದ್ಧಿಕವಾಗಿ ಇಲ್ಲ, ಆದ್ರೆ ಅವರ ಆದರ್ಶಗಳು ಅವರ ವಿಚಾರಗಳು ಅವರೇನಿವತ್ತು ನಮ್ಗೆ ದಾರಿ ತೋರಿಸಿಕೊಟ್ಟಿದ್ದಾರೆ. ಅದೇ ಇವತ್ತು ನಮ್ಮೆಲ್ಲರಿಗೆ ದಾರಿ ದೀಪವಾಗಿ ಅವ್ರು ಮಾಡಿದಂತ ಕೆಲಸ ಸ್ಮರಣೆ ಮಾಡುವಂಥದ್ದು. ಅವರ ನೆನಪಿನ ನಿಮಿತ್ತ ಇವತ್ತು ಅನೇಕ ಕಾರ್ಯಕ್ರಮಗಳು ನೀವೆಲ್ಲ ಇಲ್ಲಿ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ತಾಯಂದಿರು ನಾರಿ ಶಕ್ತಿ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ನಾವೆಲ್ಲ ಇವತ್ತು ಮಹಿಳೆಯರಿಗೆ ಗೌರವ ಕೊಡ್ತೀವಿ, ಪೂಜನೆ ಭಾವನೆಯಿಂದ ನಾವೆಲ್ಲ ನೋಡ್ತೀವಿ. ಅದೇ ರೀತಿಯಲ್ಲಿ ಆದಿಶಕ್ತಿ ಅಂದ್ರೆ ನಾರಿ ಶಕ್ತಿ ಅಂತ ಹೇಳಿ ಎಲ್ಲಾ ಸಮಯದಲ್ಲೂ ನಾವು ಅವರಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ಗೌರವವನ್ನು ಕೊಡ್ತೇವೆ. ನಮ್ಗೆಲ್ಲ ಜನ್ಮ ಕೊಟ್ಟಿದ್ದಂಥದ್ದೇ ಇವತ್ತು ಮಹಿಳೆ ನಮ್ಮ ತಾಯಂದಿರು. ನಾನು ಇಲ್ಲಿ ಇವತ್ತು ಇಷ್ಟೊಂದು ಇವತ್ತು ಸಚಿವನಾಗಿ ಒಂದು ಸಮಾಜದ ಇವತ್ತು ಮುಖಂಡನಾಗಿ ನಿಂತಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ತಾಯಿನೇ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಮಹಾತ್ಮ ಶರಣಬಸವೇಶ್ವರ ಮಹಾರಾಜ್ ಕಿ, ಶಾಂತವೀರ ಶಿವಾಚಾರ್ಯ ಮಹಾರಾಜ್ ಕಿ. ಪೂಜ್ಯ ಗುರುಗಳವರ 43ನೇ ಪುಣ್ಯ ಸ್ಮರಣೋತ್ಸವ ಶ್ರೀಮಠದ ಲೋಕಾರ್ಪಣೆ ಜೊತೆಗೆ 11,000 ಜನ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮದ ಇಂದಿನ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಗಳವರ ಅಡಿದಾವರೆಗಳಲ್ಲಿ ವಂದಿಸಿ, ಜೊತೆಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಬಲಾದದ ಪರಮ ಪೂಜ್ಯರ ಅಡಿದಾವರೆಗಳಲ್ಲಿ ವಂದಿಸಿ, ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಅಡಿದಾವರೆಗಳಲ್ಲಿ ವಂದಿಸಿ, ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಅನ್ನಪೂರ್ಣೇಶ್ವರಿಯ ಸ್ವರೂಪಿಯಾಗಿರತಕ್ಕಂತಹ ಮಹಾದಾಸೋಹಮನೆಯ ನಂದಾದೀಪ ಅನ್ನಪೂರ್ಣೇಶ್ವರಿ ತಾಯಿ ಡಾಕ್ಟರ್ ದ್ರಾಕ್ಷಾಯಣಿ ತಾಯಿ ಅವರನ್ನು ಅಭಿವಂದಿಸಿ, ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಲ್ಲಿಯೂ ಅಭಿವಂದಿಸಿ, ಚಿರಂಜೀವಿ ಅವರಲ್ಲಿಯೂ ಅಭಿವಂದಿಸಿ, ಕಾರ್ಯಕ್ರಮದ ವೇದಿಕೆಯ ಮೇಲೆ ಪೂಜ್ಯ ಜಗದ್ಗುರುಗಳವರ ಹಸ್ತದಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಈ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವರವರೇ, ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರೇ, ನೀಲಕಂಠ ಮುಲಗಿ ಅವರೇ, ಇನ್ನು ಉಳಿದಂಥ ಎಲ್ಲ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಅತಿಥಿ ಗಣ್ಯಮಾನ್ಯರೇ ಹಾಗೂ ಎಲ್ಲ ಶರಣನ ಹಾಗೂ ಶ್ರೀಮಠದ ಸಮಸ್ತ ಸದ್ಭಕ್ತ ದೈವವೇ. ಟೈಮ್ ಭಾಳ ಆಗದೆ, ನೀವು 5 ತಾಸಲಿಂದ ನೀವು ಕುಂತೀರಿ. ನಿಮ್ಮ ತಾಳ್ಮೆಗೆ ನಮ್ಮ
ಮಠದ ವತಿಯಿಂದ ನಮ್ಮೆಲ್ಲರ ಕಾರ್ಯಕರ್ತರ ವತಿಯಿಂದ ನಿಮ್ಮೆಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಕಳೆದ 19 ದಿವಸದಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮ ಇಂದು ಜಗದ್ಗುರು ಮಹಾಸನ್ನಿಧಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪೂಜ್ಯ ಅಪ್ಪಾಜಿಯವರ ಒಂದು ದಿವ್ಯ ಅಧ್ಯಕ್ಷತೆಯಲ್ಲಿ ಹಾಗೂ ನಾಡಿನ ಹರಗುರು ಚರಮೂರ್ತಿಗಳವರ ಒಂದು ಸಮ್ಮುಖದಲ್ಲಿ ಇಂದು ಪೂರ್ಣಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಮಹಾಸನ್ನಿಧಿಯವರನ್ನ ನಿಮ್ಮೆಲ್ಲರ ಪರವಾಗಿ ದೀರ್ಘದಂಡನೆಯನ್ನು ವಂದಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲರನ್ನ ಆಶೀರ್ವಾದ ಮಾಡಿದಿರಿ. ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮೆಲ್ಲ ಭಕ್ತ ಬಳಗದ ಮೇಲೆ, ಶರಣ ಸಂಸ್ಥಾನದ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ಭಿನ್ನಯಿಸಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ನಮ್ಮ ಬೆನ್ನೆಲುಬು ಅಂದರೆ ನಮ್ಮೆಲ್ಲರಿಗೆ ಸಹಕಾರ ನೀಡಿ ಆಶೀರ್ವಾದ ಮಾಡೋದಂದ್ರೆ ಶರಣ ಸಂಸ್ಥಾನ. ಆ ಸಂಸ್ಥಾನದ ಅವ್ವವರು ನಾವೆಲ್ಲರೂ ಸೇರ್ಕೊಂಡು ಹೋಗಿ ಅವ್ವವರು ಹಿಂಗೆಲ್ಲ ನಾವು ಪೂಜ್ಯ ಗುರುಗಳವರ ಆರಾಧನೆ ನಿಮಿತ್ತ ಹಿಂಗೆಲ್ಲ ಹಾಕೊಂಡಿದ್ದೀವಿ ಕಾರ್ಯಕ್ರಮ. ಆ ಕಾರ್ಯಕ್ರಮ ನಿಮ್ಮ ಸಂಸ್ಥಾನದಲ್ಲಿ ಶರಣನ ಒಂದು ಕೃಪಾ ಕಟಾಕ್ಷದಲ್ಲಿ ನಡಿಬೇಕು ಅಂತ ಕೇಳ್ಕೊಂಡಾಗ ಇದಕ್ಕಿಂತ ಸೌಭಾಗ್ಯ ನಮ್ಮದೇನು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಿಮ್ಮೆಲ್ಲ 11,000 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ದೃಷ್ಟಿ ಇಟ್ಟುಕೊಂಡು ಅವ್ವಾಜಿಯವರು ಅವತ್ತಿನ ದಿನ ಮನಃಪೂರ್ವಕವಾಗಿ ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ರು. ಅಪ್ಪವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸಲ್ಲಿಸಿದ್ರು. ಅದಕ್ಕೆ ಶರಣ ಸಂಸ್ಥಾನಕ್ಕೆ ಅವ್ವಾಜಿಯವರಿಗೆ ಒಮ್ಮೆ ದೌರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿವಂದಿಸೋಣ. ಇದರ ಜೊತೆಗೇನೆ ನಾನು ಅವ್ವಾಜಿಯವರಿಗೆ ಹೇಳಿದೆ, ಅವ್ವಾಜಿ ಅಪ್ಪಾಜಿಯವರು ಶತಾಯುಷಿಗಳಾಗಬೇಕು. ಅವರು ನಿಮ್ಮೆಲ್ಲರಿಗೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನವನ್ನು ನೀಡಬೇಕು. ಅದಕ್ಕೆ ಅವತ್ತಿನ ದಿನ ಪೂಜ್ಯ ಅಪ್ಪಾಜಿಯವರಿಗೆ ಸೇರಿರ್ತಕ್ಕಂಥ ತಾಯಂದಿರಿಂದ ಪುಷ್ಪವೃಷ್ಟಿಯನ್ನು ಮಾಡೋಣ ಅಂದಾಗ ಅವರು ಒಂದು ಮಾತು ಹೇಳಿದರು, ಅಪ್ಪವರೇ ಇಡೀ ನಮ್ಮ ದಾಂಪತ್ಯ ಜೀವನ ಶರಣ ಸಂಸ್ಥಾನದ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಲಾರದಂಗ ನಮ್ಮ ದಾಂಪತ್ಯ ಜೀವನ ಸುಖಕರವಾಗಿರ್ಲಿ ಅಂತ ಹೇಳಿ ಎಲ್ಲರ ಕಡೆಯಿಂದ ಪುಷ್ಪವೃಷ್ಟಿ ಮಾಡಿಸ್ರಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಆ ರೀತಿಯೊಳಗ ಮುಂದೆ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಅಣ್ಣನ ಬಳಗದವರು 1-2 ತಿಂಗಳಿನಿಂದ ಸತತವಾಗಿ ದುಡಿತಾ ಇದ್ದಾರೆ. ಅವರಿಗೂ ಕೂಡ ಅಭಿವಂದನೆಯನ್ನು ಸಲ್ಲಿಸಿ, ಅದರ ಜೊತೆಗೆ ತಾಯಂದಿರು ಸಾಕಷ್ಟು ಶ್ರಮ ವಹಿಸಿದಿರಿ. ಶಿಕ್ಷಣ ಸಂಸ್ಥೆ ಸಿಬ್ಬಂದಿ ವರ್ಗದವರು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದಿರಿ. ಅಕ್ಕನ ಬಳಗದ ತಾಯಂದಿರು ಶ್ರಮವನ್ನು ವಹಿಸಿದಿರಿ. ಎಲ್ಲ ಯುವಕರ ಪಡೆ ಶ್ರಮವನ್ನು ವಹಿಸಿದ್ದಾರೆ. ಅದರ ಜೊತೆಗೆ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪುಗೌಡರು ಕೂಡ ಸಾಕಷ್ಟು ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ, ಶರಣಬಸವೇಶ್ವರರ, ಡಾಕ್ಟರ್ ಅಪ್ಪಾಜಿಯವರ, ಅವ್ವಾಜಿಯವರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಸಮಯ ಬಹಳ ಆಗಿದೆ. ಬಹಳಷ್ಟು ಜನ, ಬಹಳಷ್ಟು ಕೈಗಳು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದಾವೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿತ್ತಂದ್ರೆ ಬರೀ ಒಬ್ಬ ಚೌದಾಪುರಿ ಮಠದ ಸ್ವಾಮಿಗಳಿಂದ ಸಾಧ್ಯ ಆಗದಂತ ಮಾತು. ಇದು ಸಾಧ್ಯ ಆಗಿದ್ದಂದ್ರೆ ನಿಮ್ಗೆ ಹೇಳಿದ್ದೀನಲ್ಲ, ಒಂದು ನಾನು ಜಗದ್ಗುರುಗಳವರ ಆಶೀರ್ವಾದ, ಇನ್ನೊಂದು ಶರಣನ ಆಶೀರ್ವಾದ, ಇನ್ನೊಂದು ಶಾಂತವೀರನ ಆಶೀರ್ವಾದ, ಇನ್ನೊಂದು ನಿಮ್ಮೆಲ್ಲರ ಒಂದು ಹರಕೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಸದಾಕಾಲ ಚೌದಾಪುರಿ ಹಿರೇಮಠ ನಿಮ್ಮೆಲ್ಲರ ಪರವಾಗಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ತಮ್ಮೆಲ್ಲರಿಗೂ ನಾಳೆ 48ನೇ ದಿವಸದ ಮಂಡಲ ಪೂಜೆಯ ದಿವಸ ಏನು ಉಳಿದಂತ ಕೈಗಳಿದ್ದಾವೆ ಅವೆಲ್ಲರಿಗೂ ಕೂಡ ಮಠದಲ್ಲಿ ಗೌರವ ಸತ್ಕಾರವನ್ನ ಮಾಡ್ತಾ ಇದ್ದೇವೆ. ಅನ್ಯಥಾ ಭಾವಿಸಲಾರದೆ ತಾಯಂದರು ಇನ್ನೊಂದು 10-15 ನಿಮಿಷ ತಾಳ್ಮೆಯನ್ನ ಪಡೆದರೆ ಜಗದ್ಗುರು ಮಹಾಸನ್ನಿಧಿಯವರು ಇದರ ಮೇಲೆ ಬಂದು ತಮ್ಮೆಲ್ಲರಿಗೆ ಮಂತ್ರಾಕ್ಷತೆಯನ್ನ ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಇನ್ನೊಂದು ಸ್ವಲ್ಪ 15 ನಿಮಿಷ ತಾಳ್ಮೆಯಿಂದ ಇದ್ದು ನಡೆಯುವಂತ ಕಾರ್ಯಕ್ರಮ ನಿಮಗೋಸ್ಕರ
ದಯವಿಟ್ಟು ಎಲ್ಲರೂ ಸಹಕರಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ, ಯಾರೂ ಗದ್ದಲ ಮಾಡಬೇಡ್ರಿ. ಎಲ್ಲ ರೀತಿಯಿಂದ ವ್ಯವಸ್ಥೆ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಶ್ರೀಮಠದ ಪರವಾಗಿ ಇಡೀ ಕಲಬುರಗಿ ಮಹಾನಗರದ ಜನತೆಗೆ ನಾವು ಅಭಿವಂದನೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಇಲ್ಲಿಯವರೆಗೆ ಶಿವಾಚಾರ್ಯ ಸ್ವಾಮಿಗಳು, ಅತನೂರಿನ ಶ್ರೀಗಳವರು, ಜವಳಿ ಮಠದ ಶ್ರೀಗಳು, ಇನ್ನೂ ನೂರಾರು ಜನ ಶ್ರೀಗಳು ಅವರಿಗೆ ಸಹಕರಿಸಿ ಎಲ್ಲ ಕಾರ್ಯಕ್ರಮ. ಈ ಅಪರೂಪದ ಕ್ಷಣಗಳು, ನಾವೇ ಪುಣ್ಯವಂತರು, ನಾವೇ ಧನ್ಯವಂತರು, ನಾವೇ ಭಾಗ್ಯವಂತರು. ಈ 2025ನೇ ಸಾಲುಗಳಾದ್ಯಂತ ಶರಣರಲ್ಲಿ ಪ್ರಾರ್ಥನೆ ಮಾಡಬೇಕಾಗಿ ಎಲ್ಲ ತಾಯಂದಿರಲ್ಲಿರುವಂತೆ ಈ ಹೇಳಿಕೆ ದೊಡ್ಡ ಕಡೆಗೆ ಜಗದ್ಗುರು ಮಹಾಸನ್ನಿಧಾನಗಳು ಇರುವಂತಹ ಸ್ಥಳದಲ್ಲೇ ಉಡಿ ತುಂಬುವಂತಹ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ತಾವು ಕುಳಿತಂತ ಚೇರ್ ಮೇಲೆ ಕೊಡ್ಬೇಕು. ಎಲ್ಲ ತಾಯಂದಿರ ವಿನಂತಿ 1, 2, 3, 4, 5 ಮತ್ತು ಈ ಲಾಕ್ಡೌನ್ ಎಲ್ಲ ತಾಯಂದಿರ ನಿಮ್ಮ ಸ್ಥಳ ಕೂತ್ಕೊಳ್ಬೇಕು. ನೀವುಗಳೆಲ್ಲ ಆ ತಾಯಂದಿರಿಗೆ ಉಡಿ ತುಂಬುವಂತ ವ್ಯವಸ್ಥೆ ಪ್ರಾರಂಭಿಸಬೇಕು. ಈಗಾಗಲೇ ವೇದಿಕೆ ಮೇಲೆ ನಾವು ಸಾಂಕೇತಿಕ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಹಿರಿಯ ಉಪಾಧ್ಯಕ್ಷ ಹಾಗೂ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ವಹಿಸಿಕೊಂಡಿದ್ದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮತ್ತು ಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಮುಗುಳುಖೋಡ್, ಜಿಡ್ಗಾ ನವಕಲ್ಯಾಣ ಮಠದ ಷಡಕ್ಷರಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಶಿವಯೋಗಿಗಳು, ಶ್ರೀನಿವಾಸ ಸರಡಗಿಯ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ಮುತ್ಯಾನ ಬಬಲಾದ್ ಯಳಸಂಗಿ ವಿರಕ್ತ ಮಠದ ಗುರುಪಾದಲಿಂಗ ಮಹಾಶಿವಯೋಗಿಗಳು, ಸಚಿವ ಶರಣಬಸಪ್ಪ ದರ್ಶನಾಪುರ್, ಶಾಸಕ ಅಲ್ಲಂಪ್ರಭು ಪಾಟೀಲ್, ಕೆಕೆಆರ್ಡಿಬಿ ಮಾಜಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಪರಸ್ತ್ರೀಯೊಂದಿಗೆ ಅನೈತಿಕ ಸಂಬಂಧ ಹೊಂದಿರುವ ಹಿನ್ನೆಲೆ ಆಕ್ರೋಶಗೊಂಡ ಪತ್ನಿ ಪತಿಯನ್ನು ಸುಪಾರಿ ಕೊಟ್ಟು ಕಾಲು ಮುರಿಸಿದ ಘಟನೆ ಕಲಬುರಗಿ ನಗರದಲ್ಲಿ ನಡೆದಿದೆ. ಪರಸ್ತ್ರೀ ಜೊತೆ ಸಲುಗೆಯಿಂದ ಇದ್ದ ಹಿನ್ನೆಲೆ ಕೋಪಗೊಂಡ ಪತ್ನಿ ಪತಿಯ 2 ಕಾಲು ಮುರಿಯಲು ಸುಪಾರಿ ನೀಡಿ ಇದೀಗ ಜೈಲು ಪಾಲಾಗಿದ್ದಾಳೆ. ಈ ಫೋಟೋದಲ್ಲಿ ಕಾಣ್ತಾ ಇರುವ ಈ ಖತರ್ನಾಕ್ ಲೇಡಿ ಹೆಸರು ಉಮಾದೇವಿ ಅಂತ. ಕಲಬುರಗಿ ನಗರದ ಅತ್ತರ್ ಕಾಂಪೌಂಡ್ ಬಳಿಯ ನಿವಾಸಿಯಾಗಿದ್ದು, ಈಕೆ ಕಳೆದ 30 ವರ್ಷಗಳ ಹಿಂದೆ ವೆಂಕಟೇಶ್ ಎಂಬುವರೊಂದಿಗೆ ಪ್ರೀತಿಸಿ ಮದುವೆಯಾಗಿ ಇದೀಗ ಅಜ್ಜಿಯಾಗುವ ವಯಸ್ಸಿಗೆ ತಲುಪಿದ್ದಾಳೆ. ಇಂತಹ ಸಮಯದಲ್ಲಿ ಈಕೆಯ ಗಂಡ ವೆಂಕಟೇಶ್ ಪರಸ್ತ್ರೀ ಜೊತೆ ಸಲುಗೆಯಿಂದ ಇದ್ದ ಹಿನ್ನೆಲೆ ಗಂಡನ ಜೊತೆ ಉಮಾದೇವಿ ಹಲವು ಬಾರಿ ಜಗಳವಾಡಿದ್ದಾಳೆ. ಆದರೆ ಹೆಂಡತಿಯ ಮಾತನ್ನು ವೆಂಕಟೇಶ್ ಗಂಭೀರವಾಗಿ ಪರಿಗಣಿಸದೆ ಪರಸ್ತ್ರೀ ಜೊತೆ ಸಲುಗೆಯಿಂದ ಮುಂದುವರಿಸಿದ್ದಾನೆ. ಇದರಿಂದ ಕೆರಳಿದ ಪತ್ನಿ ಗಂಡನ 2 ಕಾಲು ಮುರಿದರೆ ಮನೆಯಲ್ಲಿ ಬಿದ್ದಿರ್ತಾನೆ ಅಂತ ಅಂದ್ಕೊಂಡು ಗಂಡನ ಕಾಲು ಮುರಿಯಲು 5 ಲಕ್ಷಕ್ಕೆ ಸುಪಾರಿ ನೀಡಿ 2 ಕಾಲು ಮುರಿಸಿದ್ದಾಳೆ. ಇನ್ನು ವೆಂಕಟೇಶ್ ಮೇಲೆ ಹಲ್ಲೆ ಮಾಡಿ ಕಾಲು ಮುರಿತದ ಬಳಿಕ ಅವರ ಪುತ್ರ ಬ್ರಹ್ಮಪುರ ಪೊಲೀಸರಿಗೆ ದರೋಡೆ ಯತ್ನ ಮಾಡಿರುವುದಾಗಿ ಪ್ರಕರಣ ದಾಖಲಿಸಿದ್ದ. ಮಗನ ದೂರು ಆಧರಿಸಿ ಬ್ರಹ್ಮಪುರ ಪೊಲೀಸರು ತನಿಖೆಗೆ ಮುಂದಾಗುತ್ತಿದ್ದಂತೆ 10 ಹಲವು ಅನುಮಾನಗಳು ಕಂಡು ಬಂದಿವೆ. ಕೂಡಲೇ ತನಿಖೆ ಆರಂಭಿಸಿದ ಪೊಲೀಸರು ಆರೋಪಿಗಳಾದ ಆರೀಫ್, ಮನೋಹರ್ ಹಾಗೂ ಸುನಿಲ್ ರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಗಂಡನ ಕಾಲು ಮುರಿಯಲು ಪತ್ನಿ ಉಮಾದೇವಿ ಸುಪಾರಿ ನೀಡಿರುವ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತ್ನಿ ಉಮಾದೇವಿ ಸೇರಿ 4ರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಶರಣಪ್ಪ ಢಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕೆಲವು ದಿನಗಳ ಹಿಂದೆ ಒಂದು ರಾಬ್ರಿ ಪ್ರಕರಣ ದಾಖಲಾಗಿತ್ತು. ಇದು ಘಟನೆ ವರದಿಯಾಗಿದ್ದು ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ. ಅದರಲ್ಲಿ ನಮ್ಮ ಏನು ಆರ್ಚಿಡ್ ಮಾಲ್ ಇದೆ, ಆರ್ಚಿಡ್ ಮಾಲ್ ಹಿಂದುಗಡೆ ಒಬ್ಬ ನಿಯರ್ಲಿ 60 ಇಯರ್ಸ್ ಅವರು ಬೈಕ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಅವರನ್ನು ಅಡ್ಡಗಟ್ಟಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರ ಕಾಲುಗಳ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಅವರಲ್ಲಿರುವ ಮೊಬೈಲ್ ಮತ್ತು ಹಣ ದೋಚಿಕೊಂಡು ಹೋಗಿರೋರ ಬಗ್ಗೆ ದೂರನ್ನು ಬರುತ್ತೆ. ನಾವು ಪ್ರಾಥಮಿಕವಾಗಿ ಸ್ಥಳಕ್ಕೆ ಧಾವಿಸಿ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಕೆಲವು ಅನುಮಾನಗಳು ಬರುತ್ತೆ ಮತ್ತು ಈ ಪ್ರಕರಣವನ್ನು ಬ್ರಹ್ಮಪುರ ಇನ್ಸ್ಪೆಕ್ಟರ್ ಸೋಮಲಿಂಗ್ ಅವರು ಮತ್ತು ಅವರ ಸಿಬ್ಬಂದಿಯವರು ಗಂಭೀರವಾಗಿ ಪರಿಗಣಿಸಿ
ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ ಮತ್ತು ನಮಗೆ ದೊರೆತ ಕೆಲವು ಟೆಕ್ನಿಕಲ್ ಲೀಡ್ಸ್ಗಳ ಮೇಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗ್ತಾರೆ. ಇದರಲ್ಲಿ ಪ್ರಾಥಮಿಕವಾಗಿ 3 ಜನ ಆರೋಪಿಗಳನ್ನು ಬಂಧಿಸ್ತಾರೆ. ಅವರ ಒಂದು ವಿಚಾರಣೆಗೆ ಒಳಪಡಿಸಿದಾಗ ಏನು ಇದು ಸುಲಿಗೆ ಪ್ರಕರಣ ಇತ್ತು, ಆ ಸುಲಿಗೆ ಪ್ರಕರಣಕ್ಕೆ ಒಂದು ಹೊಸ ತಿರುವು ಬರುತ್ತೆ. ಇದು ದರೋಡೆ ಮಾಡಲಿಕ್ಕೆ ಆಗಿರುವಂಥ ಪ್ರಕರಣ ಅಲ್ಲ, ಮತ್ತು ಏನು ವೈಯಕ್ತಿಕವಾಗಿ ಒಂದು ಸುಪಾರಿ ರೀತಿಯಿಂದ ಹಲ್ಲೆ ಮಾಡಿರುವಂಥ, ಸುಪಾರಿ ಪಡೆದುಕೊಂಡು ಹಲ್ಲೆ ಮಾಡಿರುವಂಥ ಮಾಹಿತಿ ತನಿಖೆಯಿಂದ ಹೊರಬರುತ್ತೆ. ಇಲ್ಲಿವರೆಗೆ ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲಿ 3 ಜನ ಏನು ಯುವಕರಿದ್ದಾರೆ ಅದರಲ್ಲಿ ಬಂಧಿತರಾಗಿರುವಂಥವ್ರು, ಮತ್ತು ಇವರಿಗೆ ಸುಪಾರಿ ಕೊಟ್ಟಿರುವಂಥದ್ದು ಯಾರು ವಿಕ್ಟಿಮ್ ಇದ್ದಾರೆ, ವಿಕ್ಟಿಮ್ ಅವರ ವೈಫನ್ನು ಕೂಡ ನಾವು ಬಂಧನ ಮಾಡಿದ್ವಿ. ಅವರು ಇವರಿಗೆ ಸುಪಾರಿ ಕೊಟ್ಟಿರ್ತಾರೆ. ಅದಕ್ಕೆ ಮೂಲ ಕಾರಣವನ್ನು ನಾವು ಕಲೆ ಹಾಕಿದಾಗ ಏನು ಇಂಜೂರ್ಡ್ ಇದ್ದಾರೆ, ವಿಕ್ಟಿಮ್ ಏನಿದ್ದಾರೆ, ಅವರು ಅನೈತಿಕ ಸಂಬಂಧ ಇದೆ ಅನ್ನೋ ಒಂದು ರೀತಿಯಲ್ಲಿ ಇವರಿಗೆ ಅನುಮಾನ ಬಂದು ಅವರನ್ನು ಹೇಗಾದರೂ ಮಾಡಿ ಮನೆಯಲ್ಲೇ ಇಟ್ಕೋಬೇಕು ಅಂತ ಹೇಳಿ ಇವರಿಗೆ ಸುಪಾರಿ ಕೊಡ್ತಾರೆ. 5 lakh ರೂಪೀಸಿಗೆ ಸುಪಾರಿ ಮಾತಾಡಿರ್ತಾರೆ. ಅಡ್ವಾನ್ಸ್ ಆಗಿ 50,000 ದುಡ್ಡನ್ನು ನೀಡಿರ್ತಾರೆ. ಮತ್ತು ಇವರಿಗೆ ಯಾವುದೇ ರೀತಿಯ ಪ್ರಾಣಕ್ಕೆ ಅಪಾಯ ಆಗಬಾರ್ದು, ಮನೆಯಲ್ಲಿ ಇರುವ ರೀತಿ ಅವ್ರ ಕಾಲ ಮೇಲೆ ಗಾಯ ಮಾಡಿ ಅಂತ ಹೇಳಿರ್ತಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ 2 ಕಾಲುಗಳ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ನಡೆಸಿರುವಂಥ ಈ ಒಂದು ಘಟನೆ. ಈ ಹಿನ್ನೆಲೆಯಲ್ಲಿ ಯಾರು ಸುಪಾರಿ ನೀಡಿದ್ರು ಅವರನ್ನು ಮತ್ತು ಸುಪಾರಿ ಪಡೆದಂಥ 3 ಜನ ಆರೋಪಿಗಳನ್ನು, ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಮತ್ತು ಇದೊಂಥರ ಗಂಭೀರವಾದ ವಿಚಾರ ಆಗಿತ್ತು. ಯಾಕಂತಂದರೆ ಕೆಲವು ಸ್ಥಳೀಯರು ಅಲ್ಲಿ ತುಂಬ ಒಂದು ಭಯದ ವಾತಾವರಣ ಆಗಿರೋ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ನೀಡಿದರು, ಮತ್ತು ಸುರಕ್ಷತೆಯ ಬಗ್ಗೆಯೂ ಕೂಡ, ಭದ್ರತೆಯ ಬಗ್ಗೆಯೂ ಕೂಡ ಅಲ್ಲಿ ನಮಗೆ ಮಾಹಿತಿಯನ್ನು ನೀಡಿದರು. ಸಂಜೆ ಅರೌಂಡ್ 10:15 ಈ ರೀತಿ ಇನ್ಸಿಡೆಂಟ್ ಆದರೆ ಏನು ಅನ್ನೋ ರೀತಿ ಕೆಲವರು ನಮಗೆ ಹೇಳಿದರು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ಕೊಂಡಿದ್ದೀವಿ. ಮತ್ತು ಏನು ಪ್ರಕರಣ ಭೇದಿಸಿದ್ದಾರೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಪ್ರಿಷಿಯೇಷನ್ ಲೆಟರ್ ನಮ್ಮ ಆಫೀಸಲ್ಲಿದೆ ನೋಡಿ. ನೀವೇನು ಕೆಲಸ ಮಾಡ್ತಾ ಇದ್ದೀರಿ? ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಶ್ರೀ ಸಾಯಿ ಪ್ರಸಾದ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ ರಮಾಬಾಯಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ. ಸರ್ಕಾರದ ವಿರುದ್ಧ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಉಪವಾಸ ಸತ್ಯಾಗ್ರಹ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಾರ್ತೆಗಳಿಗೆ ಸ್ವಾಗತ. ಸುಜಯ್ ಎಜುಕೇಶನ್ ಮತ್ತು ವೆಲ್ಫೇರ್ ಸೊಸೈಟಿಯ ಶ್ರೀ ಸಾಯಿ ಪ್ರಸಾದ್ ಸಮಾಜ ಕಾರ್ಯ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 127ನೇ ಜಯಂತಿ ಉತ್ಸವ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಸುಜಯ್ ಎಜುಕೇಶನ್ ಮತ್ತು ವೆಲ್ಫೇರ್ ಸೊಸೈಟಿಯ ಶ್ರೀ ಸಾಯಿ ಪ್ರಸಾದ್ ಸಮಾಜ ಕಾರ್ಯ ಮಹಾವಿದ್ಯಾಲಯದ ಸಹಯೋಗದಲ್ಲಿ ನಗರದ ಸಾಯಿ ಪ್ರಸಾದ್ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು NYK ಭಾರತ ಸರ್ಕಾರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಸಹಾಯಕ ನಿರ್ದೇಶಕರಾದ ಹರ್ಷಲ್ ಸಿದ್ಧಾರ್ಥ ತಲಸ್ಕರ್ ಅವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು.
ಬಳಿಕ ಮಾತನಾಡಿದ ಅವರು ಯುವ ಸಮೂಹದ ಕ್ರೀಡೆ ಹಾಗೂ ದಿನನಿತ್ಯದ ಚಟುವಟಿಕೆಯಲ್ಲಿ ಕ್ರಿಯಾಶೀಲರಾಗಬೇಕು. ನಮ್ಮ ಇಲಾಖೆಯು ರಾಷ್ಟ್ರಮಟ್ಟದಲ್ಲಿ ಯುವ ಸಬಲೀಕರಣಕ್ಕೆ ಒತ್ತು ನೀಡುತ್ತಿದೆ ಎಂದು ಹೇಳಿದರು. ಬಳಿಕ ಮಾತನಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಕುಮಾರ್ ವಂಟಿ ಅವರು 2003ರಲ್ಲಿ ಸುಜಯ್ ಎಜುಕೇಷನ್ ಸೊಸೈಟಿಯನ್ನು ಆರಂಭಿಸಿ 2008ರಲ್ಲಿ ಸಾಯಿ ಪ್ರಸಾದ್ ಕಾಲೇಜು ಆರಂಭಿಸಲಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ವಿಶ್ವವಿದ್ಯಾಲಯಕ್ಕೆ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ ಎಂದರು. ನೀವೊಬ್ಬರಿಬ್ಬರು 2003 ಮತ್ತು 4ರಲ್ಲಿ ನಾವು ಸುಜಯ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ಸ್ಥಾಪನೆ ಮಾಡಿ ಮತ್ತು ನಾನು ಸಿಂಡಿಕೇಟ್ ಮೆಂಬರ್ ಆದಾಗ 2008ರಲ್ಲಿ ಶ್ರೀ ಸಾಯಿ ಪ್ರಸಾದ್ ಸಮಾಜ ಕಾರ್ಯ ಮಹಾವಿದ್ಯಾಲಯವನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದು ಸುಮಾರು ವರ್ಷಗಳಿಂದ ಯೂನಿವರ್ಸಿಟಿಗೆ ಸಮಾನಾಗಿ ಪೈಪೋಟಿ ಕೊಡುವಂಥ ಕೆಲಸವನ್ನು ಈ ಕಾಲೇಜಿಂದ ಹಿಂದೆ ಆಗಿದೆ. ಅದಕ್ಕೆ ಶ್ರಮಪಟ್ಟವರಂದ್ರೆ ನಮ್ಮ ಶಿಕ್ಷಕರು. ನಾವೇನು ಕಾಲೇಜ್ ತೆಗಿಬೋದು ಸಂಸ್ಥಾದವರು, ಅದಕ್ಕೆ ಮನಸ್ಸು ಕೊಟ್ಟು ಸಮಾಜವನ್ನು ತೀಡುವ ಅನೇಕ ವಿದ್ಯಾರ್ಥಿಗಳಿಗೆ ಹೊರದಬ್ಬಿರುವ ನಾನು ಎಲ್ಲ ಶಿಕ್ಷಕರಿಗೆ ನಾನು ಅಭಿನಂದಿಸ್ತೇನೆ. ಅಂಥವ್ರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಅಂಥವ್ರು ಒಬ್ಬರು ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ ಅವರಿದ್ದಾರೆ. ಮಹೇಶ್ವರಿ ಕಾಶಾಪುರ್ ಅವರು ಪ್ರಿನ್ಸಿಪಲ್ ಆಗಿದ್ದರು. ಮತ್ತು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾದ ರಾಜ್ಕುಮಾರ್ ಕೋರಿ ಅವರಿದ್ದರು, ಸುಜಾತಾ ಅವರಿದ್ದರು. ಹೀಗೆ ಹಲವಾರು ಆಗಿನ ಕಾಲಕ್ಕೆ ಹೆಂಗಿತ್ತಂದ್ರೆ ಎಲ್ಲನೂ ಮ್ಯಾನ್ಯುವಲ್ ಇತ್ತು ಯೂನಿವರ್ಸಿಟಿ ಒಳಗೆ. ಬಟ್ ಇವಾಗ ಇತ್ತೀಚೆಗೆ ಒಂದು 2-3 ವರ್ಷಗಳ ಹಿಂದೆ ಯಾವ ರೀತಿ ಆಗಿದೆ ಅಂದ್ರೆ ಹಿಂದೆ ಮಾಡಿದೋಗಂಥ ಶಿಕ್ಷಕರು ಈಗ ಮಾಡ್ತೀನೋ ಇಲ್ಲೋ MSW ಅಂದಂಗೆ ನಿರ್ವಹಣೆ ಮಾಡೋಕ್ಕೆ ಆಗಲ್ಲ. ಅಂಥ ಕಠಿಣವಾದ ಕಾರ್ಯವನ್ನು ನಮ್ಮ ಸುಮಿತ್ರಾ ಅವರು 10 ಪಟ್ಟು ದುಡಿದು ಇವರು 100 ಪಟ್ಟು ದುಡ್ದಂಗಂಥ ಕೆಲಸವನ್ನು ಸುಮಿತ್ರಾ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನನಗೆ ಆಸೆನ ಬಿಟ್ಟಿದ್ದು ನಾನು ಕಾಲೇಜು ಬಂದ್ ಮಾಡ್ಬೇಕಂತ ತಿಳ್ಕೊಂಡೆ. ಬಾಬಾ ಸಾಹೇಬ್ ಮತ್ತು ಅಮ್ಮವ್ರ ಒಂದು ಆಶೀರ್ವಾದದಿಂದ ಸುಮಿತ್ರಾ ಅವರು ನಮ್ಮ ಕಾಲೇಜಿಗೆ ಪಾದಾರ್ಪಣೆ ಮಾಡಿದರು. ಅಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರನ್ನು ವಿದ್ಯಾರ್ಥಿಗಳೇನು ಸ್ಕಾಲರ್ಶಿಪ್ ಅಂತಿರಲ್ಲ ಅವು ಸ್ಕಾಲರ್ಶಿಪ್ಪನ್ನು ನಾವೆಲ್ಲ SC/ST ಸ್ಟೂಡೆಂಟಿಗೆ ಸ್ಕಾಲರ್ಶಿಪ್ ಮೇಲೆ ಅಡ್ಮಿಷನ್ ಮಾಡ್ಕೊತಾ ಇದ್ದಿದ್ದೆವು. ಬಟ್ ವಿಚಿತ್ರ ಹೇಗೈತೆ ಅಂದರೆ ದಿಢೀರಂತ ಬದಲಾವಣೆ ಆಗಿಬಿಟ್ಟಿತ್ತು. ನಾವು ಕಾಲೇಜಿಂದ ಹಣಕಾಸಿನ ವ್ಯವಸ್ಥೆ ಕುಸಿದಿದ್ರೂ ಕೂಡ ಆಸೆಯನ್ನು ಬಿಡದೆ ನಮ್ಮ ಅಲ್ಲಿ ಸಾಲವನ್ನು ತೆಗೆದು ವಿದ್ಯಾರ್ಥಿಗಳ ಒಂದು ಎಂಟ್ರೆನ್ಸ್ ಫೀಸ್ ನಾವು ಕಟ್ಟಿ ಮಕ್ಕಳಿಗೆ ಓದೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಬಟ್ ನಿಯತ್ನಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಸ್ಕಾಲರ್ಶಿಪ್ಪನ್ನು ಬಂದ ತಕ್ಷಣ ಕಾಲೇಜಿಗೆ ಕೊಟ್ಟರೆ ಅವ್ರ ವ್ಯಕ್ತಿತ್ವವನ್ನು ಬೆಳೀತದೆ. ಇಲ್ಲ ಹೋದರೆ ಐ ಆಮ್ ವರ್ಕಿಂಗ್ ಆಸ್ ಎ ಡಿಸ್ಟ್ರಿಕ್ಟ್ ಯೂತ್ ಆಫೀಸರ್ ಫಾರ್ ನೆಹರು ಯುವ ಕೇಂದ್ರ ಕಲಬುರ್ಗಿ and this is an autonomous body under Ministry of Youth Affairs and Sports, Government of India. ठीक है, मिनिस्ट्री के अंतर्गत 2 विभाग है, डिपार्टमेंट ऑफ यूथ अफेयर्स और डिपार्टमेंट ऑफ स्पोर्ट्स. डिपार्टमेंट ऑफ स्पोर्ट्स आप सभी को पता है क्योंकि हम रोज़मर्रा की ज़िंदगी में खेल कूद करते हैं. उसी तरह डिपार्टमेंट ऑफ यूथ अफेयर्स भी है जिसको हम युवा कार्यक्रम विभाग बोलते हैं. और वैसे सेम आपके कर्नाटका राज्य में भी है युवा सबलीकरण विभाग, या जो आप इलाके बोलते हैं राइट डिपार्टमेंट है ना. तो वो स्टेट के लिए काम करता है. हम लोग नेशनल लेवल पे सेंट्रल गवर्नमेंट के अंतर्गत काम करते हैं. हमारा मुख्य तौर पे काम यही है कि आप जैसे युवा, चाहे शहरी युवा हो या ग्रामीण क्षेत्र के युवा हो, उनको एक अपॉर्चुनिटी प्रोवाइड करना, उनका एक स्किल डेवलपमेंट कराना, और जो भी यूथ है जिनको सामाजिक कार्य करते हुए अपने लाइफ में आगे बढ़ना है, एक अच्छा लीडर बनना है, उनको हम प्लेटफॉर्म प्रोवाइड करते हैं. और मुझे लगता है आज जो मंच वंटी साहब ने और उनके सभी
टीम ने मुझे प्रोवाइड किया है काफ़ी यूज़फुल है इस बात को रखने के लिए, क्योंकि आप सभी सोशल वर्क के क्षेत्र में काम कर रहे हैं, MSW, और मेरा हमेशा ही सोशल फील्ड बड़ा ही चाहता रहा हुआ है, परंतु मैंने उस समय जब हम पढ़ाई कर रहे थे तो मुझे इस क्षेत्र के बारे में उतनी जानकारी नहीं थी, तो हमने भी वही IIT AEEE एग्ज़ाम दे के मैंने BE मैकेनिकल इंजीनियरिंग किया है और MTech इन एनर्जी इंजीनियरिंग एंड मैनेजमेंट में किया है फ्रॉम NIT कैलिकट केरला। फिर उसके बाद हमने सिविल सर्विसेज की तैयारी की और वो एग्ज़ाम क्लियर करके हम आज जिस पोस्ट पे काम कर रहे हैं। तो कहने का तात्पर्य यही है कि हम जो घूम फिर के इस क्षेत्र में आए, आप सभी उस क्षेत्र के लिए स्पेशलाइज्ड पढ़ाई कर रहे हैं, तो मुझे लगता है कि आप सभी को उस क्षेत्र में प्रैक्टिकल होकर काम करना ज़रूरी है। एक एग्जांपल भी देना चाहूँगा, क्योंकि गुलबर्गा में काफ़ी MSW कॉलेजेस है, आप सभी जानते भी होंगे, आपको हर सेमेस्टर में कुछ प्रैक्टिकल इंटर्नशिप भी करनी होती है। तो कई बार बच्चे आते हैं मैडम हमारे पास कि सर हमारा थीसिस सबमिट करना है या कुछ रिपोर्ट सबमिट करवाना है, बस डायरेक्ट साइन करवा लेते थे मेरे से, है ना। तो ये अब कई बार मैंने मना किया है, मैं करता नहीं हूँ इस तरह से, मेरा बड़ा स्ट्रिक्ट है काम के प्रति, मैं काफ़ी स्ट्रिक्ट हूँ। बाकी आप जो भी मुझसे हेल्प चाहेंगे हम करेंगे, डिपार्टमेंट की तरफ से जो भी आपको इंटर्नशिप करने के लिए या फिर प्रैक्टिकल हैंड ऑन एक्सपीरियंस देने के लिए जो भी चीज़ें रहेंगी हम कराएंगे। बट बेसिकली गुलबर्गा में मुझे काफ़ी देखने को मिला है कि सभी बस डिग्री लेना चाहते हैं। देखिए, डिग्री लेना कोई बड़ी बात नहीं है, भीड़ में आप हो, आपके जैसे हज़ारों लोग हैं, लेकिन जब आप किसी संस्था में जॉब के लिए जाएंगे तो कुछ तो अलग चीज़ आपको दिखानी पड़ेगी, राइट। और मुझे लगता है कि हम जो सोचते हैं कि अभी IT कोर्स या फिर जो इंजीनियरिंग करके ही हमें ಸಮಾರಂಭದಲ್ಲಿ ಉಪನ್ಯಾಸಕರಾದ ಸವಿತಾ ನಾಸಿ, ಸುಜಯ್ ಎಜುಕೇಷನ್ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷ ಜಯಶ್ರೀ ಸುನಿಲ್ ವಂಟಿ, ಭಾಗ್ಯಲಕ್ಷ್ಮಿ ಮೋಲಗಿ, ಡಾಕ್ಟರ್ ಮೀನಾಕ್ಷಿ ಚಂದ್ರ, ಲಕ್ಷ್ಮೀಕಾಂತ್ ಪಾಟೀಲ್, ಶ್ಯಾಮ್ ಕುಮಾರ್, ಸುಮಿತ್ರಾ ಗಾಯಕ್ವಾಡ್, ಡಾಕ್ಟರ್ ಸಂಜೀವ್ ಕುಮಾರ್ ಕುದುರಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಕನಿಷ್ಠ 31,000 ವೇತನ ನಿಗದಿಗೊಳಿಸಬೇಕು ಮತ್ತು ಸಿಬ್ಬಂದಿ ಕಡಿತದ ಆದೇಶ ವಾಪಸ್ ಪಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ನಡೆಯುತ್ತಿರುವ ಬೃಹತ್ ಧರಣಿ ಸತ್ಯಾಗ್ರಹ 19ನೇ ದಿನಕ್ಕೆ ಕಾಲಿಟ್ಟಿದ್ದು, ಕಳೆದ 3 ದಿನಗಳಿಂದ ನೌಕರರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಅವರ ನೇತೃತ್ವದಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಸತತ 19ನೇ ದಿನವೂ ಧರಣಿ ನಡೆಸುತ್ತಿರುವುದು ಮುಂದುವರೆದಿದ್ದು, ಇದೀಗ ಸರ್ಕಾರ ಮೊಂಡುತನಕ್ಕೆ ಬೇಸತ್ತು ಕಳೆದ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ನೌಕರರಿಗೆ 4 ರಿಂದ 5 ತಿಂಗಳ ಬಾಕಿ ವೇತನ ಪಾವತಿಸಿಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 7-8 ತಿಂಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 1-2 ತಿಂಗಳ ವೇತನ ಬಾಕಿ ಇದೆ. ಕ್ರೈಸ್ ಹಾಸ್ಟೆಲ್ಗಳಲ್ಲಿ ಅನುದಾನವಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವೇತನ ಪಾವತಿಯಾಗಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾ ನಿರತರು ಕೂಡಲೇ ಹಾಸ್ಟೆಲ್ ನೌಕರರು ವೇತನ ಪಾವತಿಸುವಂತೆ ಹಾಗೂ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲ್ಗಿ, ಕಾಶಿನಾಥ್ ಮಂಡಿ, ಮೇಘರಾಜ್ ಕಟಾರೆ, ಬಾಬು ಹೊಸ್ಮನಿ, ನರಸಮ್ಮ ಚಿಂಚೋಳಿ, ನರಸಮ್ಮ ಕೊಂಡಂಪಳ್ಳಿ, ನಾಗರತ್ನ ಮದನ್ಕರ್ ಉಪಸ್ಥಿತರಿದ್ದರು. ಸರ್ಕಾರಿ ಹಾಸ್ಟೆಲ್ಗಳು ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕಳೆದ 19 ದಿನಗಳ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಆದರೆ ಜಿಲ್ಲಾಡಳಿತ ಆ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತು ಬೀದರ್ ಮಾದರಿಯಲ್ಲಿ ಕನಿಷ್ಠ ನಮಗೆಲ್ಲರಿಗೂ ವೇತನ ಪಾವತಿ ಮಾಡಿರಿ, ಮ್ಯಾನ್ ಪವರ್ ಏಜೆನ್ಸಿಗಳ ಶೋಷಣೆ ನಿಲ್ಲಿಸ್ರಿ ಅಂಥೇಳಿ ಹಿಂದೆ ನಾವು ಮೊನ್ನೆ ಪ್ರಿಯಾಂಕಾ ಸಾಹೇಬರಿಗೂ ಭೇಟಿಯಾಗಿದ್ದೆವು, ಸಣ್ಣ ಪ್ರಕಾಶ್ ಪಾಟೀಲ್ ಅವ್ರಿಗೆ ಭೇಟಿ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯಾಗಿದ್ದೆವು. ಅವರು ಮೊನ್ನೆ ಶುಕ್ರವಾರ ದಿವಸ ನಮ್ಮದು ಹೋರಾಟಕ್ಕೆ ಕರೆದು ಮಾತಾಡಿ ಮುಗಿಸ್ಬೇಕಂತ ಹೇಳಿದರು. ಆದರೆ ಅವರು ಏಕಾಏಕಿ ಅವರೇನು ಡೆಲ್ಲಿಗೆ ಹೋದರು ಚುನಾವಣೆ ಪ್ರಚಾರಕ್ಕಾಗಿ.
ಚುನಾವಣೆ ಡ್ಯೂಟಿಗೆ ಹೋಗಿ ಇವತ್ತು ಈ ಸಮಸ್ಯೆ ಬಗೆಹರಿದಿಲ್ಲ. ಆದರೆ ನಾವು ಹೇಳ್ತೇವೆ, ಜಿಲ್ಲಾಡಳಿತಕ್ಕೆ ನಾವೇನು ಕೇಳ್ತಾ ಇಲ್ಲ, ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಆಗುತ್ತಿರುವ ಶೋಷಣೆ ತಪ್ಪಿಸ್ಲಿಕ್ಕೆ ಬೀದರ್ ಮಾದರಿಯಲ್ಲಿ ಕೊಡ್ರಿ. ಇವತ್ತು ಬೀದರ್ದಲ್ಲಿ ಕಳೆದ 10 ವರ್ಷಗಳ ಮೇಲ್ಪಟ್ಟು ಇವತ್ತಲ್ಲಿ ಎಲ್ಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿಲ್ಲ. ಕರೆಕ್ಟಾಗಿ ವೇತನ ಪಾವತಿ ಆಗ್ತದೆ, PF ಕಟ್ತಾರೆ, ESI ಕಟ್ತಾರೆ. ಅದೇ ರೀತಿ ಕೊಡ್ರಿ ಅಂತ ಕೇಳ್ತಾ ಇದ್ದೆವು. ಈಗ ಈ ಒಂದು ಹೋರಾಟ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ನಡೆದಿದೆ. ಅದರಲ್ಲಿ ಬಿಜಾಪುರದಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿ ಹೋರಾಟಕ್ಕೆ ಸ್ಪಂದಿಸಿ ಅಲ್ಲಿ ಸೊಸೈಟಿ ಮೂಲಕ ವೇತನ ಕೊಡ್ತೇವೆ ಅಂತ ಒಪ್ಪಾರೆ. ಅದೇ ರೀತಿಯೇ ಕೂಡ ವಿಜಯನಗರ ಮತ್ತು ಬಳ್ಳಾರಿಯಲ್ಲಿ ಕೂಡ ಅಲ್ಲಿನ ಕಾರ್ಮಿಕರಿಗೆ ಕರೆದು ಜಿಲ್ಲಾಧಿಕಾರಿಗಳು ಸಭೆ ಮಾಡಿ ಅವರು ಒಪ್ಕೊಂಡಿದ್ದಾರೆ. ಆದರೆ ಅದೇ ರೀತಿ ನಮ್ಮ ಗುಲ್ಬರ್ಗನೂ ಕೂಡ ಒಂದು ಅಧಿಕಾರಿಗಳು ಸಭೆ ನಡೆಸಿ ನಾವು ಕಾರ್ಮಿಕ ಇಲಾಖೆ ಕಾನೂನು ಪ್ರಕಾರ ಕಾರ್ಮಿಕ ಇಲಾಖೆ ಒಳಗೊಂಡು ಜಿಲ್ಲಾಧಿಕಾರಿ ಒಳಗೊಂಡು ಒಂದು ಸಭೆ ನಡೆಸಿ ಈ ಒಂದು ನಮ್ಮ ಸಮಸ್ಯೆಗೆ ಬಗೆಹರಿಸ್ಲಿಕ್ಕೆ ಸಾಧ್ಯ ಅದ. ಒಂದು ಬೀದರ್ ಮಾದರಿ ವೇತನ ಪಾವತಿ ಮಾಡ್ಬೋದು, ಅಲ್ಲದೇ ವಾರಕ್ಕೊಂದು ರಜೆ ಕೊಡ್ಲಿಕ್ಕೆ ಇವರೇ ಒಂದು ಡೈರೆಕ್ಷನ್ ಮಾಡ್ಬೋದು. ಅದಕ್ಕಾಗಿ ಇವು 2 ಬೇಡಿಕೆ ಈಡೇರಿಸಲಿ. ಈ 31 ಬೇಡಿಕೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು 31,000 ಕನಿಷ್ಠ ವೇತನ, ಸಿಬ್ಬಂದಿ ಕಡಿತ ವಾಪಸ್ ತೊಂಬೋದು. ಇವು ಕೆಲವೊಂದು ಬೇಡಿಕೆಗಳು ಸರ್ಕಾರ ಹಂತದಾಗವ. ಸರ್ಕಾರ ಮಾಡಲಿ. ಅದರೊಳಗಾಗಿ ಈ ಜಿಲ್ಲಾ ಹಂತದಲ್ಲಿ ಇದ್ದಂಥ ಒಂದು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಇದೇನು ನಮ್ಮ ಸಮಸ್ಯೆಗೆ ಬಗೆಹರಿಸ್ಲಿಕ್ಕೆ ಸಾಧ್ಯ ಅದ, ಅವೆಲ್ಲ ಬಗೆಹರಿಸ್ಬೇಕು. ಅದು ಅವರು ವಿಳಂಬ ಮಾಡಿದ್ರು ಕೂಡ ಅವ್ರು ಇನ್ನೂ ತಿಂಗಳ ಗಂಟಲೆ ಇದು ಮುಂದಕ್ಕೆ ಹೋಯ್ದ್ರು ನಾವೇನು ಹೋರಾಟ ನಿಲ್ಲಿಸಲ್ಲ. ಹೋರಾಟ ನಾವು ನಿರಂತರ ಮಾಡ್ತೀವಿ. ಅದಕ್ಕೆ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ನಾವೇನು ಅವ್ರಿಗೆ ಬೇರೆದೇನು ಕೇಳತ್ತಿಲ್ಲ. ನೀವು ಇಂಥದ್ದು ಮಾಡಿರಿ, ಹೆಚ್ಚಿಗೆ ಸ್ಯಾಲ್ರಿ ಕೊಡ್ರಿ, ನೀವು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ನಮ್ಮದೇನು ಒತ್ತಡಿಲ್ಲ. ಕಾನೂನು ಚೌಕಟ್ಟಿನಾಗ ನ್ಯಾಯಯುತವಾದ ಬೇಡಿಕೆನೇ ಕೇಳ್ತಾ ಇದ್ದೆವು. ಆ ಬೇಡಿಕೆಗೆ ಇಷ್ಟೆಲ್ಲ ಹಿಂದೆ ಮುಂದೆ ನೋಡೋದು ಇದು ಸರಿಯಾದ್ದಲ್ಲ. ಜಿಲ್ಲಾಡಳಿತ ಕೂಡಲೇ ಈ ನಮ್ಮ ಬೇಡಿಕೆಗೆ ಸ್ಪಂದಿಸಿ ನಮ್ಮ ಬೇಡಿಕೆ ಈಡೇರಿಸ್ಬೇಕು. ಈಗ ನಾವು 5ನೇ ತಾರೀಕಿನಿಂದ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿದೆವು. ಮೊದಲನೇ ದಿನ 5ನೇ ತಾರೀಕು ಪರಶುರಾಮ್ ಹಡಲ್ಗಿ ನೇತೃತ್ವ ಚಾಲೂ ಆಗ್ಯದ. ನಿನ್ನೇನದ ಬಾಬು ಹೊಸಮನಿ ಅಂತೇಳಿ ಅಫ್ಜಲ್ಪುರು, ಇವತ್ತು ಆಳಂದೂರು ನಾಗರತ್ನ ಮತನ್ಕರ್ ಅಂಥೇಳಿ ಅವ್ರ ನೇತೃತ್ವದಾಗ ಈಗ 3ನೇ ದಿನ ಉಪವಾಸ ಸತ್ಯಾಗ್ರಹ ನಡೆದ್ರು. ಅದ್ರ ಒಟ್ಟು ನಾವು 19 ದಿನ ಧರಣಿ ಮಾಡಿದೆವು. ಅದ್ರಾಗ 16 ದಿನ ಧರಣಿ ಮಾಡಿದೆವು. ಇವಾಗ ಸರದಿ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದೆವು 3 ದಿನ ಹಿಡಿದು. ಕೂಡಲೇ ಸರ್ಕಾರ ಎಚ್ಚೆತ್ತು ಬೇಡಿಕೆ ಈಡೇರಿಸ್ಬೇಕಂತ ವಿನಂತಿ ಮಾಡ್ತೀನಿ. ಇಲ್ಲೋದ್ರೆ ಈ ಹೋರಾಟದ ರೂಪರೇಷ ಬೇರೆ ಮಾಡಿ ಉಗ್ರವಾದ ಚಳವಳಿಗೆ ಇಳಬೇಕಾಗ್ತದೆ. ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದ್ರೆ ಸರ್ಕಾರ ಕೇಳ್ತಾ ಇಲ್ಲ, ಜಿಲ್ಲಾಡಳಿತ ಕೇಳ್ತಾ ಇಲ್ಲ. ಅದು ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ನ್ಯಾಯಯುತವಾದ ಬೇಡಿಕೆಗಳು ಏನು ಇವು ಅವ ನಮ್ಮ ಕಾರ್ಮಿಕರದು ಕೂಡಲೇ ಅದು ಸಭೆ ನಡೆಸಿ ಬಗೆಹರಿಸ್ಬೇಕಂತ ಈ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚೌದಾಪುರಿ ಹಿರೇಮಠದಿಂದ 11,000 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ರಂಭಾಪುರಿ ಜಗದ್ಗುರುಗಳು ಭಾಗಿ. ಪತಿ ಕಾಲು ಮುರಿಯಲು ಸುಪಾರಿ ಕೊಟ್ಟ ಪತ್ನಿ ಸೇರಿ 4 ಬಂಧನ. ಶ್ರೀ ಸಾಯಿ ಪ್ರಸಾದ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ ರಮಾಬಾಯಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ. ಸರ್ಕಾರದ ವಿರುದ್ಧ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಉಪವಾಸ ಸತ್ಯಾಗ್ರಹ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.